ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಪುದೀನ ಜ್ಯೂಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಜಾರ್ಗೆ ತೊಳೆದಿಟ್ಕೊಂಡಿರುವಂತಹ ಪುದೀನ ಸೊಪ್ಪು, ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ 2-3 ಪೀಸಷ್ಟು ಶುಂಠಿ ಹಾಗೂ 2 ಹಸಿಮೆಣಸಿನಕಾಯಿ ಹಾಗೂ ಒಂದು ಸ್ವಲ್ಪ ಕಾಳುಮೆಣಸು ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಇಷ್ಟನ್ನು ನೀಟಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದ ನಂತರ ಇದನ್ನು ಒಂದು ಪಾತ್ರೆಗೆ ಒಂದು ಸ್ಟೇನರ್ ಮುಖಾಂತರ ನಾವು ಅದನ್ನ ಶೋಧಿಸ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಎಲ್ಲನೂ ನೀಟಾಗಿ ಶೋಧಿಸ್ಕೋಬೇಕಾಗುತ್ತೆ. ಇದು ನಾವು ಜ್ಯೂಸ್ ಮಾಡ್ತಿರೋದ್ರಿಂದ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗಿರಬೇಕಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕಾಗತ್ತೆ. ಸೊ ನಾನು 1 ಸ್ಪೂನ್ನ ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ಶೋಧಿಸ್ಕೋತಾ ಇದ್ದೀನಿ. ಈ ಸಮ್ಮರ್ಗೆ, ಈ ಬಿಸಿಲಿಗೆ ಏನಾದರೂ ತಂಪಾಗಿ ಕುಡಿಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಎಲ್ರಿಗೂ ಖಂಡಿತ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಹೊರಗಡೆಯಿಂದ ಸಾಫ್ಟ್ ಡ್ರಿಂಕ್ಸ್ ತೊಗೊಳ್ಳೋ ಬದಲು ಅದು ಆರೋಗ್ಯಕ್ಕೂ ಕೂಡ ಅಷ್ಟಾಗಿ ಒಳ್ಳೆಯದಲ್ಲ. ತುಂಬ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಹಲ್ಲುಗಳಿಗೂ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೊರಗಡೆಯಿಂದ ಕೋಕ್, ಪೆಪ್ಸಿ, ಥಮ್ಸ್ ಅಪ್ ಅಂತೆ ಆ ಥರದ ಸಾಫ್ಟ್ ಡ್ರಿಂಕ್ಸ್ ತೊಗೊಂಡು ಕುಡಿಯೋ ಬದಲು ಮನೆಯಲ್ಲಿ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಜ್ಯೂಸ್ ಇದು. ನೀವೆಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ಸೊ ಇದನ್ನ ಕಂಪ್ಲೀಟಾಗಿ ಶೋಧಿಸ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಸಕ್ಕರೆ ಪ್ರಿಫರ್ ಮಾಡೋರು ಮೊದಲೇ ಉಪ್ಪು ಹಾಕ್ತೀವಲ್ಲ 1 ಸ್ಪೂನ್, ಅದ್ರ ಜೊತೆಗೇ 1 ಸ್ಪೂನ್ ಸಕ್ಕರೆ ಕೂಡ ಹಾಕಿ ರುಬ್ಕೋಬೋದು. ಬಟ್ ಬೆಲ್ಲ ಪ್ರಿಫರ್ ಮಾಡೋರು ಬೆಲ್ಲ ಹಾಕೋಬೋದು. ನಾನಿಲ್ಲಿ ಎರಡನ್ನೂ ಆ್ಯಡ್ ಮಾಡಿಲ್ಲ. ಏನಕ್ಕೆ ಅಂದರೆ ನಮ್ಮ ಮನೇಲಿ 2 ಕೂಡ ಪ್ರಿಫರ್ ಮಾಡ್ತಾರೆ. ಕೆಲವರು ಸಕ್ಕರೆ ಹಾಕ್ಕೊಂಡು ಕುಡಿತಾರೆ, ಕೆಲವರು ಬೆಲ್ಲ ಹಾಕ್ಕೊಂಡು ಕುಡಿತಾರೆ. ಹಾಗಾಗಿ ನಾನು ಜಸ್ಟ್ ಪ್ಲೇನಾಗಿ ರುಬ್ಕೊಂಡಿದ್ದೀನಿ. ಅದು ಯಾವುದನ್ನು ಆ್ಯಡ್ ಮಾಡ್ತೀರಾ. ನಂತರ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡು 1 ಲೋಟಕ್ಕೆ ಇಲ್ಲಿ 1 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ, ಇನ್ನೊಂದು ಲೋಟಕ್ಕೆ 1 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಅದಕ್ಕೆ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಸರ್ವ್ ಮಾಡ್ಬೋದು. ಸೊ ನೀವು ಬರೀ ಸಕ್ಕರೆನೇ ಕುಡಿತೀರಾ ಅಂದರೆ ನೀವು ಮೊದಲನೇ ಸಕ್ಕರೆನ ಹಾಕ್ಕೊಂಡು ರುಬ್ಕೋಬೋದು. ಇಲ್ಲ ಬೆಲ್ಲನೇ ಪ್ರಿಫರ್ ಮಾಡ್ತೀವಿ, ನಾವು ಸಕ್ಕರೆನೇ ಯೂಸ್ ಮಾಡಲ್ಲ ಅಂತಂದರೆ ರುಬ್ಕೊಳ್ಳೋವಾಗಲೇ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಈ ಥರ 2 ಕುಡಿಯೋ ಥರ ಆದರೆ ನೀವು ಸಪ್ರೇಟಾಗಿ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡಿದ್ರೆ ಒಳ್ಳೆಯದು.